ಕೈಲಾಸ ಪರ್ವತೇ ರಾಮ ಮನಸ ನಿರ್ಮಿತೇ ಸಾರ ರಾಮನ ನೋಷ ದೋಳತೆಯಿಂದ ಮನಸಂ ಸರಹ. ವಿಶ್ವಾಮಿತ್ರ ಶ್ರೀರಾಮನ ಮತ್ತೆ ಲಕ್ಷ್ಮಣ ಕೂಡ್ಸ್ಕೊಂಡು ಹೇಳಿದಂತ ಮಾತು ಶ್ರೀ ರಾಮಾಯಣದಲ್ಲಿ. ಮೌಂಟ್ ಕೈಲಾಸ ಅಂದಿದ ತಕ್ಷಣ ಅವ್ರಿಗೆ ತುಂಬಾ ಕೇಳಿಸ್ಕೊಳ್ತಿರೋದು ಬಂದ್ಬಿಟ್ಟು ಅದೊಂದು ಮಿಸ್ಟರಿಕಲ್ ಪ್ಲೇಸು, ಅಲ್ಲೊಂದು 10-12 ಅಡಿ ಎತ್ತಿ ಅನ್ನೋ ಒಂದು ವ್ಯಕ್ತಿ ಆಡ್ತಿರ್ತಾನೆ ಸೇವ್ ಮಾಡೋದಕ್ಕೆ. ನಾಸಾದವರು ಅದನ್ನ ಪ್ಲೇಸ್ನ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ತೋರಿಸ್ತಿದ್ದಾರೆ. ಮತ್ತೆ UFO ಒಂದು ಸೈಟ್ ಸೀಯಿಂಗ್ ಅಲ್ಲಿ ತುಂಬಾ ವ್ಯಾನಿಶ್ ಆಗಿರೋ ಸಿಚುವೇಶನ್ಸ್ ಇದೆ. ಎಲ್ಲದಕ್ಕೂ ಮುಖ್ಯವಾಗಿ ನಾನು ಏನೇನು ಹೇಳಕ್ ಬರ್ತಾ ಇದೀನಿ ಅಂದ್ರೆ, ಶ್ರೀ ರಾಮಾಯಣ ಶ್ಲೋಕದಿಂದ ಏನಕ್ಕೆ ಇದನ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದ್ರೆ, ಅದು ಈ ಶಿವ ಪಾರ್ವತಿಯ ಕ್ಷೇತ್ರ. ಇದು ಶಿವ ಪಾರ್ವತಿಯ ನಿತ್ಯ ನಿವಾಸ ಆಗಿರುವಂತದ್ದು ಸ್ಥಳ ಭೂಮಿ ಮೇಲೆ ಯಾವ್ದಾದ್ರು ಇದೆಯಾ ಅಂದ್ರೆ ಅದು ಕೈಲಾಸ ಪರ್ವತ. ನಾವು ನಿಜವಾಗ್ಲೂ ದೇವ್ರನ್ನ ಫೀಲ್ ಆಗಬೇಕಂದ್ರೆ ಮಿಸ್ಟರೀಸು, ಈ ಒಂದು ಮ್ಯಾಜಿಕಲ್ ಮೂವ್ಮೆಂಟ್ಸ್ ಇದನ್ನೆಲ್ಲ ಫಾಲೋ ಮಾಡಬೇಕಾಗಿರೋದು. ಧರ್ಮ ಫಾಲೋ ಮಾಡಿದ್ರೆ ಧರ್ಮದಲ್ಲಿ ದೇವರು ಇರ್ತಾರೆ. ಪ್ರಪಂಚದಲ್ಲಿ ಎತ್ತರವಾದ ಪ್ರದೇಶಗಳಲ್ಲಿ ಒಂದಾಗಿರುತ್ತದೆ ಈ ಕೈಲಾಸ ಪರ್ವತ. ಈ ಕೈಲಾಸ ಪರ್ವತಕ್ಕೂ ಮೀರಿ ಮೌಂಟ್ ಎವರೆಸ್ಟ್ ಅನ್ನೋದು ಇರುತ್ತೆ. ಬಟ್ ಟಿಲ್ ಟುಡೇ ಈ ಕೈಲಾಸ ಪರ್ವತದ ಹತ್ತೋದಕ್ಕೆ ಎಷ್ಟು ಜನ ಟ್ರೈ ಮಾಡಿರ್ತಾರೋ ಎಲ್ಲರೂ ಫೇಲ್ಯೂರ್ ಆಗಿರ್ತಾರೆ, ಅಥವಾ ಯಾರು ಸಕ್ಸಸ್ ಆಗಿರಲ್ಲ. ಮೋರ್ ಓವರ್ ಈ ವೆಸ್ಟರ್ನ್ ಕಲ್ಚರ್ ಫಾಲೋ ಮಾಡಿರೋರು ತುಂಬಾ ಅಡ್ವೆಂಚರ್ ಮಾಡಿಬಿಟ್ಟು ಒಂದು ಫೋಟೋ ಯೂಟ್ಯೂಬಲ್ಲಿ ವಿಡಿಯೋ ಹಾಕೋದು, ಇಲ್ಲಾಂದ್ರೆ ಏನೋ ಒಂದು ಮಾಡೋಣ ಅಂತ ತುಂಬಾ ಟ್ರೈ ಮಾಡಿದರೆ. ಬಟ್ ಟಿಲ್ ಡೇ ಯಾವ ಒಂದು ವ್ಯಕ್ತಿ ಕೈಲಾಗಿರಲ್ಲ. ಈ ಭಾರತೀಯ ಸಂಸ್ಕೃತಿ ಮತ್ತೆ ಈ ಸನಾತನ ಧರ್ಮನ ಶ್ರೀ ರಾಮಾಯಣ ಇಲ್ಲದೆ ನಾವು ಊಹೆ ಮಾಡೋಕ್ಕೂ ಆಗಲ್ಲ. ನಾವು ಚಿಕ್ಕವಾಗಿ ಗಾದೆ ರೂಪದಲ್ಲಿ ಏನಾದ್ರು ಹೇಳ್ಬೇಕಾದ್ರೆ ಮಾತಿನ ರೂಪದಲ್ಲಿ ತುಂಬಾ ಕೇಳ್ಕೊಂಡೆ ಬೆಳೆದಿರೋದು. ನಾವು ಚಿಕ್ಕವಾಗಿದ್ದಾಗ ತುಂಬಾ ಕಥೆಗಳನ್ನ ಕೇಳ್ಕೊಂಡಿದ್ದೀವಿ. ರಾವಣ ಬಂದ್ಬಿಟ್ಟು ತನ್ನ ಹತ್ತು ತಲೆಯನ್ನ ದೇವ್ರಿಗೆ ಅರ್ಪಿಸ್ತಾರೆ, ಶಿವನಿಗೆ ಮಹಾಶಿವಾಯಗೆ ಈಶ್ವರನಿಗೆ ಅರ್ಪಿಸ್ತಾರೆ ಅಂತ. ಬಟ್ ಎಲ್ಲಿ ಅಂತ ಯಾರಿಗೂ ಗೊತ್ತಿಲ್ಲಲ್ಲ, ನಾನು ಹೇಳ್ತೇನೆ ಕೇಳಿ. ಕೈಲಾಸ ಪರ್ವತ ಹಿಂದೂ ಧರ್ಮದ ಪ್ರಕಾರ ಈ ದುಷ್ಟ ಶಕ್ತಿಗಳನ್ನ ಸಂಹರಿಸುವಂತ ಈಶ್ವರ ಬಂದ್ಬಿಟ್ಟು ಈಶ್ವರ ಪಾರ್ವತಿ ಈಶ್ವರ ಬಂದ್ಬಿಟ್ಟು ಸಂಪೂರ್ಣ ಕುಟುಂಬ ಗಣಪತಿ ಆಗಿರ್ಬೋದು, ಸುಬ್ರಹ್ಮಣ್ಯ ಸ್ವಾಮಿ ಆಗಿರ್ಬೋದು, ಇವರೆಲ್ಲ ನಿವಾಸನೆ ಮಾಡುವಂತ ಜಾಗ ಯಾವುದು ಅಂದ್ರೆ ಕೈಲಾಸ ಪರ್ವತ. ಕೈಲಾಸ ಅನ್ನೋ ಪದ ಬಂದ್ಬಿಟ್ಟು ಸಾಂಸ್ಕೃತ ಇಂದ ಎಕ್ಸ್ಟ್ರಾಕ್ಟ್ ಆಗಿರುತ್ತೆ. ಕೌಲಾಶ ಅಂತ. ಕೌಲಾಶ ಅನ್ನೋ ಪದ ಬಂದ್ಬಿಟ್ಟು ಮೀನಿಂಗ್ ಏನು ಅಂದ್ರೆ ಸ್ಫಟಿಕ ಅಂತ. ಕೈಲಾಸ ಪರ್ವತ ಬಂದ್ಬಿಟ್ಟು ಈಗ ಪ್ರೆಸೆಂಟ್ಲಿ ಚೈನಾ ಆಕ್ಯುಪೈಡ್ ಲ್ಯಾಂಡ್ ಅಲ್ಲಿ ಇದೆ. ನಿಮ್ಗೆ ಅನ್ಸ್ಬೋದು ನಮ್ಮ ಹಿಂದೂ ಸನಾತನಕ್ಕೆ ಸಂಬಂಧಪಟ್ಟಂತ ಈ ಜಾಗ ಚೈನಾಗೆ ಹೇಗೆ ಹೋಯ್ತು ಅಂತ. ಹೆಂಗೋಯ್ತು ಅಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ನೆಹರು ಮಾಡಿದ ಒಂದು ಸಿಲಿ ಮಿಸ್ಟೇಕು. ಆ ಜಾಗದಲ್ಲಿ ಮರುಭೂಮಿ ತರ ಅದು, ಅದರಲ್ಲಿ ಏನೋ ಯೂಸ್ ಇಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಸಿಂಪಲ್ ಆಗಿ ಬಿಟ್ಕೊಟ್ಬಿಡ್ತಾರೆ. ಅದರಿಂದ ತುಂಬಾ ಒಂದು ಪೊಲಿಟಿಕಲಿ ಸ್ಟೋರಿನೇ ಇದೆ. ಬಟ್ ನಾವು ಪೊಲಿಟಿಕಲ್ ಇನ್ವಾಲ್ವ್ ಮಾಡೋದು ಬೇಡ. ಧರ್ಮದ ಬಗ್ಗೆ ಮಾತಾಡ್ತಾ ಇದೀವಿ, ದೇವ್ರ ಬಗ್ಗೆ ಮಾತಾಡ್ತಾ ಇದೀವಿ, ಸಾಕು. ಅದನ್ನ ಕಂಟಿನ್ಯೂ ಮಾಡೋಣ. ಕೈಲಾಸ ಪರ್ವತ ಅನ್ನೋದು ಒಬ್ರಿಗಿಬ್ರಿಗಲ್ಲ, ಸುಮಾರು ಒಂದು 100-200 ಕೋಟಿ ಜನರಿಗೆ ಆರಾಧನೆ ಮಾಡುವಂಥ ಸ್ಥಳ ಆಗಿರುತ್ತೆ. ನಮ್ಮ ಒಂದು ಹಿಂದೂ ಧರ್ಮ ಅಂತಲ್ಲ, ಜೈನ ಧರ್ಮ ಆಗಿರ್ಬೋದು, ಬೌದ್ಧ ಧರ್ಮ ಆಗಿರ್ಬೋದು, ತುಂಬ ಧರ್ಮಗಳಿದೆ. ಈ ಎಲ್ಲ ಧರ್ಮಗಳಿಗೆ ದೇವ ಆರಾಧನೆ ಮಾಡುವ ಸ್ಥಳ ಬಂದ್ಬಿಟ್ಟು ಈ ಕೈಲಾಸ ಪರ್ವತ. ಕೈಲಾಸ ಪರ್ವತ ಬಂದ್ಬಿಟ್ಟು ಇದು ಹೈಟ್ ಬಂದ್ಬಿಟ್ಟು ಸಮುದ್ರ ಲೆವೆಲ್ಗೆ ಕಂಪೇರ್ ಮಾಡಿದ್ರೆ ಸುಮಾರು 6.5 ಕಿಲೋಮೀಟರ್ ಇರುತ್ತೆ ಹೈಟ್. ಇದಕ್ಕಿಂತ ಪ್ರಪಂಚದಲ್ಲೇ ಒನ್ ಆಫ್ ದ ಹೈಟೆಸ್ಟ್ ಪ್ಲೇಸಸ್ ಅಲ್ಲಿ ಮೌಂಟ್ ಕೈಲಾಸ ಪರ್ವತನೂ ಒಂದಾಗಿರುತ್ತೆ. ಬಟ್ ಇದಕ್ಕೂ ಹೈಟ್ ಇರೋದು ಎವರೆಸ್ಟ್. ಈ ಎವರೆಸ್ಟ್ನ ತುಂಬ ಜನ ಹತ್ತಿದ್ದಾರೆ, ಸುಮಾರು ಒಂದು 7,000 ಜನ ಸಬ್ಮಿಟ್ ಮಾಡಿದ್ದಾರೆ. ಬಟ್ ಟಿಲ್ ಟುಡೇ ಕೈಲಾಸ ಪರ್ವತನ ಹತ್ತದಂತಹ ಅವಿವೇಕಿ ಯಾರು ಇಲ್ಲ. ಯಾಕಂದರೆ ಅಂಥ ಕೆಲಸಗಳು ಮಾಡೋಕೆ ಹೋಗೋದು ಅವಿವೇಕಿಗಳೇ, ಬುದ್ಧಿ ಇರೋರು ಯಾರು ಮಾಡೋಕೆ ಹೋಗಲ್ಲ. ಯಾಕಂದರೆ ಅಂಥ ಅವಿವೇಕಿ ಕೆಲಸಗಳು ಮಾಡಿದವ್ರ ಹೆಸರುಗಳು ಹೇಳ್ತೀನಿ ವಿಡಿಯೋದಲ್ಲಿ. ದೇವರು ಈ ಕೈಲಾಸ ಪರ್ವತ ಬಂದ್ಬಿಟ್ಟು ನಿಮ್ಗೆ ಯಾವಾಗ ಆಕ್ಸೆಸ್ ಇರಲ್ಲ. ಈ ಸಮ್ಮರು ಮತ್ತು ಚೈನಾ ಆಕ್ಯುಪೈಡ್ ಟಿಬೇಟಿಂದ ಪರ್ಮಿಷನ್ ಸಿಗುತ್ತೆ. ಆ ಟೈಮಲ್ಲಿ ಮಾತ್ರ ಎಲ್ಲ ಧರ್ಮದ ದೇವರನ್ನ ನಂಬುವಂತಹ ಸ್ಪಿರಿಚುವಲ್ ಆಕ್ಟಿವಿಟೀಸ್ನ ಮಾಡ್ಕೊಂಡು ಹೋಗ್ತಾರೆ. ಈ ಪರ್ವತದ ಕೆಳಗಡೆ 2 ಸರೋವರ ಇರುತ್ತೆ. ದೇವರ ಸರಸ್ಸು ಅಂತಾರೆ, ಇನ್ನೊಂದು ರಾಕ್ಷಸ ಸರಸ್ಸು ಅಂತಾರೆ. ಈ ದೇವರ ಸರಸ್ಸು ಅನ್ನೋದು ಮಾನಸ ಸರೋವರ ಅಂತೀವಿ, ಈ ರಾಕ್ಷಸ ಸರೋವರ ಅನ್ನೋದು ರಾಕ್ಷಸ ಸ್ಥಳ ಅಂತೀವಿ. ಈ ಮಾನಸ ಸರೋವರ ಅನ್ನೋದು ತುಂಬ ಗುಡ್ ವಾಟರ್ ಆಗಿರುತ್ತೆ. ಇದ್ರ ಜೊತೆಗೆ ಇದರಲ್ಲಿ ನೀವೇನಾದ್ರೂ ಈ ತೀರ್ಥದ ನೀವೇನಾದ್ರು ತಾಕೋದಿಲ್ಲ ಅಂದ್ರೆ ತೀರ್ಥ ತಲೆ ಮೇಲೆ ಹಾಕೊಳ್ಳೋದು ಏನಾದ್ರು ಮಾಡಿದ್ರೆ ನಿಮ್ಮ 7 ಜನ್ಮದ ಪಾಪ ಕರ್ಮಗಳೆಲ್ಲ ತೊಡಗುತ್ತೆ. ಮತ್ತೆ ಇದ್ರ ಜೊತೆಗೆ ಇದೇ ಪಕ್ಕದಲ್ಲಿ ಪಾರ್ವತಿ ಕುಂದ ಅಂತ ಇರುತ್ತೆ. ಇದರಲ್ಲಿ ನಮ್ಮ ಪುರಾಣದ ಪ್ರಕಾರ ಏನಂದ್ರೆ ಪಾರ್ವತಿ ದೇವಿಯವರು ಇಲ್ಲಿ ಸ್ನಾನ ಮಾಡ್ತಿದ್ದಂಥ ಜಾಗ ಅನ್ನೋದು ತಿಳಿಸ್ಕೊಡುತ್ತೆ. ಈ ಸರೋವರ ಶ್ರೀ ಬ್ರಹ್ಮ ಅವರು ಮನಸ್ಸಿಂದ ಮಾಡಿರುವಂತಹ ಒಂದು ಸರೋವರ ಆಗಿದ್ದ ಕಾರಣಕ್ಕೆ ಇದಕ್ಕೆ ಮಾನಸ ಸರೋವರ ಅಂತ ಕರಿತೀವಿ. ಅದ್ರ ಜೊತೆಗೆ ಈ ಬ್ರಹ್ಮ ಮುಹೂರ್ತ ಅಂತ ಏನು ಕರಿತೀವಲ್ಲ, ಈ 3:30 4:00 ಈ ಟೈಮ್ನ ಬ್ರಹ್ಮ ಮುಹೂರ್ತ ಅಂತ ಏನು ಕರಿತೀವಲ್ಲ, ಬ್ರಹ್ಮ ಮುಹೂರ್ತದಲ್ಲಿ ಈ ಒಂದು ಮಾನಸ ಸರೋವರದಲ್ಲಿ ಇವಾಗಲೂ ಶಿವ ಮಹಾ ಈಶ್ವರ ಸ್ನಾನ ಮಾಡ್ತಾರೆ ಅನ್ನೋದು ನಮ್ಮ ಪುರಾಣ ತತ್ವಗಳು ನಮ್ಗೆ ತಿಳಿಸ್ಕೊಡುತ್ತೆ. ಮತ್ತು ಇನ್ನೊಂದು ಫ್ಯಾಕ್ಟ್ ಏನು ಗೊತ್ತಾ, ಇಲ್ಲಿ ಈ ಕೈಲಾಸ ಪರ್ವತದಿಂದ ಬೆಳಕು ಈಗ ರಿಫ್ಲೆಕ್ಷನ್ ಅನ್ನೋ ಥರ ತೊಗೋಣ. ಈಗ ಸೂರ್ಯ ಬಂದ್ಬಿಟ್ಟು ಈಗ ನನ್ನ ಮೇಲೆ ಬಿದ್ದು ನಾನೀಗ ರಿಫ್ಲೆಕ್ಟ್ ಮಾಡ್ತಾರೆ. ಪ್ರತಿದಿನ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಮಾತ್ರ ಈ ಕೈಲಾಸ ಪರ್ವತದಿಂದ ಮಾನಸ ಸರೋವರಿಗೆ ಬೆಳಕು ಬೀಳುತ್ತೆ. ಸೈಂಟಿಫಿಕ್ ರೀಸನ್ಸು ಮಾತಾಡೋಕೆ ಹೋದರೆ ಅವರು ಸೈಂಟಿಸ್ಟ್ಗಳು ಮಹಾಮೇಧಾವಿಗಳು ಹೇಳ್ತಾರೆ. ಬಟ್ ಏನೇ ಇರಲಿದೆ, ನಮ್ಮ ಸನಾತನ ಆದಮೇಲೆ ಸೈನ್ಸ್ ಇಲ್ಲ, ಸನಾತನದಲ್ಲಿ ಹುಟ್ಟಿರೋದೇ ಸೈನ್ಸ್. ಈಗಿನ ಕಾಲದಲ್ಲಿ ನೋಡ್ತಾ ಇರೋಲ್ಲ, 2 ಮಕ್ಕಳಿದ್ರೆ ದೊಡ್ಡ ಮಗ ಚಿಕ್ಕ ಮಗನ ಜೊತೆಗೆ ಜಗಳ ಆಡ್ತೀವಿ ಅಂತ ಏನೋ ಹೇಳ್ತೀವೋ, ಈ ಸನಾತನ ಧರ್ಮನೂ ಅಷ್ಟೇ. ದೊಡ್ಡವರು ಈ ಸೈನ್ಸನ್ನು ಚಿಕ್ಕದು ಕಿತ್ತಾಡ್ತಾರೆ ಇಬ್ಬರು. ಬಟ್ ಭಿನ್ನಾಗೋದು ಯಾರಂದರೆ ಧರ್ಮನ. ಮಾನಸ ಸರೋವರ ಬಂದ್ಬಿಟ್ಟು ಸೂರ್ಯ ಆಕಾರದಲ್ಲಿರುತ್ತೆ. ಇದು ಪಕ್ಕದಲ್ಲಿರುವಂಥ ರಾಕ್ಷಸ ಸರೋವರ ರಾಕ್ಷಸ್ಥಾಲ್ ಅಂತ ಏನು ಕರಿತೀವಲ್ಲ, ಇದು ಬಂದ್ಬಿಟ್ಟು ಸಾಲ್ಟ್ ವಾಟರ್ ಆಗಿರುತ್ತೆ. ತುಂಬ ಸಾಲ್ಟ್ ವಾಟರ್ ಆಗಿದೆ. ಏನು ತುಂಬ ದೂರ ಇರಲ್ಲ, ಪಕ್ಕದಲ್ಲೇ ಇರುತ್ತೆ, ತುಂಬ ನಿಯರ್ ಬೈ ಡಿಸ್ಟೆನ್ಸೇ. ಮಾನಸ ಸರೋವರ ಒಂದು ತುಂಬ ಕುಡಿಯೋ ನೀರಾಗಿರುತ್ತೆ. ಇದು ಬಂದ್ಬಿಟ್ಟು ತುಂಬ ಉಪ್ಪು ನೀರು ಥರ, ಸಮುದ್ರದ ನೀರು ಥರ ಇರುತ್ತೆ. ಇದು ಬಂದ್ಬಿಟ್ಟು ಚಂದ್ರನ ಆಕಾರದಲ್ಲಿರುತ್ತಂತೆ. ತುಂಬ ಡಾರ್ಕ್ನ ಎಕ್ಸ್ಪ್ರೆಸ್ ಮಾಡುತ್ತೆ. ಈ ಮಾನಸ ಸರೋವರ ಬಂದ್ಬಿಟ್ಟು ತುಂಬ ಬ್ರೈಟ್ನ ಎಕ್ಸ್ಪ್ರೆಸ್ ಮಾಡುತ್ತೆ. ಒಂದೇ ಪ್ಲೇಸಲ್ಲಿ ಇರುತ್ತೆ, ಒಬ್ಬನು ಡಾರ್ಕ್ ಆಗಿರ್ತಾನೆ. ಸೈನ್ಸ್ ಈ ನಮ್ಮ ಧರ್ಮನ ತಪ್ಪು ಅಂತ ತಿಳಿ, ನಮ್ಮ ಧರ್ಮ ನಮ್ಮ ಹಿಂದುತ್ವ ನಮ್ಮ ಸನಾತನ ತಪ್ಪು ಬೆಳಿಗ್ಗೆ ತೋರಿಸುವಂಥ ಸೈನ್ಸ್ನ ನಾನು ಈ ಡಾರ್ಕ್ ಕಂಪೇರ್ ಮಾಡ್ತೀನಿ. ಸನಾತನ ನಮ್ಮ ಹಿಂದೂ ಧರ್ಮ ಏನಿದೆಯೋ ಇದೆಲ್ಲ ಈ ಮಾನಸ ಸರೋವರ ಬ್ರೈಟ್ನೆಸ್ ಕಂಪೇರ್ ಮಾಡ್ತಾನೆ. ಮತ್ತೆ ಈ ಮಾನಸ ಸರೋವರದಲ್ಲಿ ಸ್ನಾನ ಮಾಡ್ತಾರೆ ಹೊತ್ತು ಧರ್ಮ ಪಾಲನೆ ಮಾಡುವಂಥವ್ರು ಈ ರಾಕ್ಷಸ ಸ್ಥಳದಲ್ಲಿ ಸ್ನಾನ ಮಾಡಲ್ಲ. ಇನ್ ಕೇಸ್ ಇಲ್ಲ ಸ್ನಾನ ಮಾಡಿದ ಅವ್ನು ಯಾರೋ ವೆಸ್ಟರ್ನ್ ಕಲ್ಚರ್ ಆಗಿರ್ತಾನೆ, ಓವರ್ ಆಕ್ಷನ್ ಮಾಡೋದಕ್ಕೆ ಏನೋ ಅಂತ ತಿಳ್ಕೊಂಡು ವಿಡಿಯೋ ಮಾಡಿ ಹಾಕೋದಕ್ಕೆ. ಮೊನ್ನೆ ರೀಸೆಂಟಾಗಿ ಕೇರಳ ಇನ್ಸಿಡೆಂಟು ನೋಡಿದ್ರಲ್ಲ, ಈ ಧರ್ಮ ಪಾಲನೆ ಮಾಡಿದಿರೋರು ವೆಸ್ಟರ್ನ್ ಕಲ್ಚರ್ ಇನ್ಫ್ಲುಯೆನ್ಸ್ ಆಗಿ ಲಾಸ್ಟ್ ವಿಡಿಯೋ ನೋಡಿದಿರಲ್ಲ, ಆ ಥರ ಈ ಒಂದು ರಾಕ್ಷಸ ಸ್ಥಳದಲ್ಲಿ ರಾವಣ ಕೂತು ತಪಸ್ ಮಾಡಿ ನಿತ್ಯ
ತನ್ನ ಒಂದು 10 ತಲೆಯಲ್ಲಿ ನಿತ್ಯ ಒಂದೊಂದು ತಲೆಯನ್ನು ದೇವ್ರಿಗೆ ಅರ್ಪಿಸ್ತಾ ಹೋಗ್ತಾರೆ ಮಹಾಶಿವಗೆ. ಈ ಅರ್ಪಿಸ್ತಾ 10ನೇ ದಿನ ಮಹಾಶಿವನೇ ಪ್ರತ್ಯಕ್ಷ ಆಗಿ ಅವ್ರು ಕೇಳಿದ್ದವರನ್ನು ತಥಾಸ್ತು ಅಂತ ಮಾಡಿ ಆತ್ಮಲಿಂಗನ ಕೊಡುವಂಥ ಸ್ಥಳ ಯಾವುದು? ರಾಕ್ಷಸ ಸ್ಥಳ ಅಟ್ ದ ಪಾಯಿಂಟ್ ಆಫ್ ಕೈಲಾಸ ಪರ್ವತ. ಮತ್ತು ಈ ಮೌಂಟ್ ಕೈಲಾಸ ಪರ್ವತ ಹತ್ತಕ್ಕೆ ಹೋಗ್ದಂಥ ತುಂಬ ವ್ಯಕ್ತಿಗಳು ಏನು ಎಕ್ಸ್ಪೀರಿಯನ್ಸ್ ಹೇಳ್ತಾರೆ ಅಂದರೆ ತುಂಬ ಏಜ್ ಫಾಸ್ಟಾಗಿ ಆಗುತ್ತೆ ಅಂತ. ಏನಕ್ಕೆ ತಗೋಬೇಕು ಇವರು? ನನ್ನ ಪರ್ಸನಲ್ ಏನಕ್ಕೆ ತಗೋಬೇಕಿದು? ಏನಕ್ಕೆ ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು ಇವರು? ತುಂಬ ಏಜ್ ಫಾಸ್ಟಾಗಿ ಆಗೋದೇ ಆಗಲಿ, ತುಂಬ ಕೂದಲು ಬೇಗ ಬೆಳೆಯೋದಾಗಲಿ, ತುಂಬ ಊರು ಫಾಸ್ಟಾಗಿ ನಡೆಯೋದು. ಇದಕ್ಕೆ ಬೇಕಾದ್ರೆ ನೀವು ಸೈನ್ಸ್ ಅವ್ರು ಕೇಳಿದ್ರೆ ಏನೋ ಒಂದು ಆಲ್ಟಿಟ್ಯೂಡು, ಐ ಆಲ್ಟಿಟ್ಯೂಡ್ ಸಿಕ್ನೆಸ್ಸು ಇಲ್ಲ ಐ ಆಲ್ಟಿಟ್ಯೂಡ್ ಇಲ್ನೆಸ್ಸು ಅನ್ನೋದು ಎಕ್ಸ್ಪ್ರೆಸ್ ಮಾಡ್ಬೋದು. ಬಟ್ ವೈ ಎವರಿ ಮಿಸ್ಟರೀಸ್ ಅಟ್ ಸೇಮ್ ಪಾಯಿಂಟ್? ನಾನೇನು ಹೇಳಕ್ಕೆ ಬರ್ತಾ ಏನಂದರೆ ಪ್ರತಿಯೊಂದು ಮಿಸ್ಟರಿನೂ ಒಂದೇ ಜಾಗದ ಸುತ್ತಮುತ್ತನೇ ಯಾಕೆ? ದಟ್ ಈಸ್ ವಾಟ್ ಕಾಸ್ಮಿಕ್ ಎನರ್ಜೀಸ್, ದಟ್ ಈಸ್ ವಾಟ್ ಶಿವ ಇಸ್. ಕಾಸ್ಮಿಕ್ ಎನರ್ಜಿ ದೇವರು ಯಾರು ಅಂದರೆ ಶಿವ, ಮಹಾಶಿವ, ಈಶ್ವರ. ಒಂದು ಶಕ್ತಿನ ನೀವು ಪ್ರಶ್ನೆ ಮಾಡಿ ಪರೀಕ್ಷೆ ಮಾಡೋಕ್ಕೆ ಹೋದರೆ ಇನ್ನೇನಾಗುತ್ತೆ ಹೇಳಿ? ಧರ್ಮ ರಕ್ಷಿತವು ರಕ್ಷಿತ. ಮತ್ತು ಈ ಕೈಲಾಸ ಪರ್ವತದಿಂದ ಸಿಂಧೂ ನದಿ, ಸಕ್ಲೇಜ್ ನದಿ, ಬ್ರಹ್ಮಪುತ್ರ ನದಿ, ಕರ್ನಾಲಿ ನದಿ ಅನ್ನೋದು 4 ದಿಕ್ಕಿಗೂ ಹರಿಯುವಂಥ ನದಿಗಳು ಉದ್ಭವ ಆಗುವಂಥ ಸ್ಥಳ ಯಾವುದಂದ್ರೆ ಕೈಲಾಸ ಪರ್ವತ. ಆ ಬೌದ್ಧ ಧರ್ಮದವ್ರು ಏನಕ್ಕೆ ಪೂಜೆ ಮಾಡ್ತಾರೆ ಅಂತ ನಿಮಗೂ ಅನ್ಸ್ಬೋದು. ಬೌದ್ಧ ಧರ್ಮದವರು ಬುದ್ಧಿ, ಜ್ಞಾನ, ನಾಲೆಜ್, ಈ ಒಂದು ಪವಿತ್ರ ಸ್ಥಳನ ಬುದ್ಧಿ ರೂಪದಲ್ಲಿ ಅವರು ಕಾಣ್ತಾರೆ. ಬೌದ್ಧ ಧರ್ಮ, ಬುದ್ಧಿ, ನಾಲೆಜ್, ಈ ಬೆಟ್ಟನೇ ಅವರು ಒಂದು ನಾಲೆಜ್ ಥರ ನೋಡ್ತಿದ್ದಾರೆ. ಅದಕ್ಕೋಸ್ಕರ ಅವರು ಸ್ಪಿರಿಚುವಲ್ ಆಗಿ ಈಗಲೂ ಅದನ್ನು ಪೂಜೆ ಮಾಡ್ತಿರೋದು. ಮತ್ತು ಈ ಜೈನ ಧರ್ಮಕ್ಕೆ ಸೇರಿದಂಥ ಮೊದಲನೇ ತೀರ್ಥಂಕರ ಜ್ಞಾನೋದಯಾದಂಥ ಪ್ರದೇಶ ಬಂದುಬಿಟ್ಟು ಕೈಲಾಸ ಪರ್ವತ ಆಗಿರುತ್ತೆ. ಅದಕ್ಕೋಸ್ಕರ ಜೈನ ಧರ್ಮದವರು ಈ ಪವಿತ್ರ ಜಾಗವನ್ನು ಪೂಜೆ ಮಾಡ್ತಾರೆ. ಇವರು ಈ ವಿಷ್ಣು ಪುರಾಣ ನಮ್ಗೆ ಏನು ತಿಳಿಸುತ್ತೆ ಅಂದರೆ ಈ ಕೈಲಾಸ ಪರ್ವತ ಬಂದುಬಿಟ್ಟು 4 ಮುಖ ಹೊಂದಿರುತ್ತೆ. ಒಂದು ಸಿಂಹ, ಒಂದು ಆನೆ, ಮತ್ತೊಂದು ನವಿಲು, ಮತ್ತೊಂದು ಕುದುರೆ. 4 ಏನು ಸ್ವರೂಪ ಹೇಳಂದ್ರೆ ಕುದುರೆ ಬಂದ್ಬಿಟ್ಟು ಅಯಗ್ರೀವ ಸ್ವರೂಪ, ಆನೆ ಬಂದ್ಬಿಟ್ಟು ವಿನಾಯಕನ ಸ್ವರೂಪ, ನವಿಲು ಬಂದ್ಬಿಟ್ಟು ಸುಬ್ರಹ್ಮಣ್ಯ ಸ್ವಾಮಿಯ ವಾಹನ ಸ್ವರೂಪ, ಸಿಂಹ ಬಂದ್ಬಿಟ್ಟು ಪಾರ್ವತಿ ತಾಯಿಯ ವಾಹನ ಸ್ವರೂಪ. ಮತ್ತೆ ಈ ಕೈಲಾಸ ಪರ್ವತ 4 ದಿಕ್ಕುಗಳಲ್ಲೂ 4 ಕಲರ್ನ ಎಕ್ಸ್ಪೋಸ್ ಮಾಡುತ್ತೆ. ಒಂದು ಬಂಗಾರ, ಇನ್ನೊಂದು ಬೆಳ್ಳಿ ಕಲರು, ಇನ್ನೊಂದು ನೀಲಿ ಕಲರು, ಒಂದು ಕಷಾಯ ಕಲರ್. 4 ಸೈಡಲ್ಲೂ 4 ಕಲರ್ಸ್ ಕಾಣಿಸುವಂಥ ಪ್ರದೇಶ ಇದು. ಮತ್ತು ಈ ಕೈಲಾಸ ಪರ್ವತದಲ್ಲಿ ಗುಹೆಗಳಿದಾವೆ ಅಂತ ತುಂಬ ನಾವು ಪುರಾಣದಲ್ಲಿ ಕೇಳಿದ್ವಿ. ಈಗಲೂ ಅದರಲ್ಲಿ ತಪಸ್ಗೆ ಕೂತಂಥ ಮಹಾಯೋಗಿ ಆಗಿರ್ಬೋದು, ಅಘೋರಿ ಆಗಿರ್ಬೋದು, ಇವರ ಒಂದು ದರ್ಶನ ಕೇವಲ ಅದೃಷ್ಟ ಮಾಡಿದರೆ ಸಿಗುತ್ತೆ ಕಣ್ರಿ. ಲಿಟ್ರಲ್ ನಮಗೂ ಅರ್ಥ ಆಗೋ ಥರ ಲ್ಯಾಂಗ್ವೇಜ್ ಅಂದರೆ ಅದೃಷ್ಟ ಮಾಡಿರಬೇಕು, ಪುಣ್ಯ ಮಾಡಿರಬೇಕು. ಮತ್ತು ಈ ಪರ್ವತದ ಸುತ್ತಮುತ್ತ ರೇಡಿಯಸ್ ಎಷ್ಟಿದೆ ಅಂದರೆ ಸುಮಾರು ಒಂದು 52 ಕಿಲೋಮೀಟರ್ ಇದೆ. ನಾವೇನಾದ್ರು ಹೆಲ್ತಿ ಆಗಿದ್ದು ಅಂದರೆ ನಾನು ಹೇಳ್ತಿರೋದು ಬೇಸ್ ಪರ್ವತ ಅಂದರೆ ಇಷ್ಟು ಪರ್ವತ ಅನ್ಕೊಳ್ಳಿ, ಇದು ಬೇಸ್, ಇದು ಕೆಳಗಡೆ ಈ ಥರ ನಡೆಯೋ ಥರ. ಇದನ್ನೇನಾದ್ರು ನೀವು ಫುಲ್ ಹೆಲ್ತಿ ಆಗಿದ್ದು ನಡಿಬೇಕಂದ್ರೆ ಇಟ್ ಟೇಕ್ಸ್ ಲಿಟ್ರಲಿ 3 to 4 days ಟು ಕಂಪ್ಲೀಟ್ ದಿಸ್ ಸರ್ಕಲ್. ಇಟ್ಸ್ ಅಂದರೆ ಅಷ್ಟು ಈಸಿ ಅಲ್ಲ. ಅಷ್ಟೊಂದು ಶಕ್ತಿ ಇರುವಂಥ ಪ್ರದೇಶದಲ್ಲಿ ನಾವು ಅಷ್ಟೊಂದು ನಾರ್ಮಲ್ ಬಿಹೇವ್ ಮಾಡಿಕೊಂಡು ನಾರ್ಮಲ್ ಎನರ್ಜಿಯಲ್ಲಿ ಅಲ್ಲಿ ಕಷ್ಟ ಕಣ್ರಿ, ಕಷ್ಟ. ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ, ಈ ವೆಸ್ಟರ್ನ್ ಅವರು ತುಂಬ ಈ ಅಡ್ವೆಂಚರಿಸ್ಟ್ ಇರ್ತಾರಲ್ಲ, ಈ ಅವಿವೇಕಿಗಳು, ಹತ್ತಕ್ಕೆ ಹೋಗಿ ಅವ್ರಿಗೆ ಏನಾಯಿತು, ಅವ್ರ ಎಕ್ಸ್ಪೀರಿಯನ್ಸ್ ಏನು ಅಂತ ಈಗ ಹೇಳ್ತೀನಿ ನೋಡಿ. ನಾನು ಅವ್ರ ಬಗ್ಗೆ ಹೇಳೋಕ್ಕೂ ಮುಂಚೆ ನಾನು ಇನ್ನೊಂದು ಹೇಳಬೇಕು. ನಮ್ಮ ಧರ್ಮ ಪಾಲನೆ ಮಾಡಿರುವಂಥ ಸಾಧುಗಳು, ಅಗೋರಿಗಳು ಇದನ್ನು ಹತ್ತಕ್ಕಾಗಿಲ್ವಾ ಅನ್ನೋದು ನಿಮಗೆ ಡೌಟ್ ಬರುತ್ತೆ. ಹತ್ತಿ ಹೋಗಿದ್ದಾರೆ. ಪುರಾಣ ಏನು ಹೇಳುತ್ತೆ ಅಂದರೆ ಈ ಕೈಲಾಸ ಪರ್ವತ ಈ ಬಂದುಬಿಟ್ಟು ಗೇಟ್ವೇ ಆಫ್ ಶಾಂಬಾಲ ನಗರ. ಈ ಶಾಂಬಾಲ ನಗರ ಅನ್ನೋದು ಗೇಟ್ವೇಗೆ ಇವ್ರು ಹೆಂಗೆ ಆಕ್ಸೆಸ್ಸು ಅನ್ನೋದು ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಸಿಂಪಲಾಗಿ ಒಂದು 2 ಮಾತಲ್ಲಿ ಹೇಳ್ತೀನಿ. 2 ಎಕರೆ ಮಾಲ್ ಇದೆ. ಆ ಮಾಲ್ಗೆ ಒಂದೇ ಒಂದು ಗೇಟ್ವೇ, ಅದು ನಿಮಗೆ ಗೊತ್ತು, ನನಗೆ ಗೊತ್ತಿರಲ್ಲ, ನಾನು ಹಿಂಗೆ ಹೋಗೋದಲ್ಲಿ ಬೈ ಮಿಸ್ಟೇಕ್ ಅಲ್ಲಿ ಹೋದೆ ಅಂದ್ಕೊಳ್ಳಿ. ಆ ಗೇಟ್ವೇದಲ್ಲಿ ನಿಮ್ಮನ್ನು ಫಿಸಿಕಲಾಗಿ ಚೆಕ್ ಮಾಡ್ತಾರೆ, ನನ್ನನ್ನು ಫಿಸಿಕಲ್ಡಾಗಿ ಚೆಕ್ ಮಾಡ್ತಾರೆ. ಈ ಜನ್ರೇಷನ್ ಅವ್ರಿಗೆ ನಮ್ಗೆ ಅರ್ಥ ಆಗೋ ಥರ ಹೇಳ್ಬೇಕಂದ್ರೆ ಒಂದು ID ಕಾರ್ಡ್ ಇರುತ್ತೆ ಅಂದ್ಕೊಳ್ಳಿ. ನಿಮ್ಮ ಹತ್ರ ID ಕಾರ್ಡ್ ಇದೆ, ನಿಮ್ಗೆ ಎಂಟ್ರಿ ಸಿಕ್ತು, ನನ್ನ ಹತ್ರ ID ಕಾರ್ಡ್ ಇಲ್ಲ, ನಂಗೆ ಎಂಟ್ರಿ ಸಿಕ್ಕಿಲ್ಲ. ಕಂಪೇರ್ ಮಾಡ್ಕೊಳ್ಳಿ. ಅಲ್ಲೊಂದು ಗೇಟ್ವೇ ಇದೆ, ಶಾಂಬಾಲ ನಗರ ಒಂದು ಗೇಟ್ ಇದೆ. ಸ್ವರ್ಗಕ್ಕೆ ಶಾಂಬಾಲ ನಗರ ಅಂದ್ರೆ ಒಂದು ಸ್ವರ್ಗ ಕಣ್ರಿ. ಗೇಟ್ವೇ ಇದೆ, ನನ್ನ ಹತ್ರ ID ಕಾರ್ಡ್ ಇಲ್ಲ, ನಿಮ್ಮ ಹತ್ರ ID ಕಾರ್ಡ್ ಇದೆ. ID ಕಾರ್ಡ್ ಅನ್ನೋದು ಅಲ್ಲಿ ಯಾವ ಥರ ರಿಪ್ಲೇಸ್ ಮಾಡ್ತೀರಾ ಅಂದರೆ ನಿನ್ನ ಒಂದು ಜ್ಞಾನ, ನಿನ್ನ ಒಂದು ಧರ್ಮ ಪಾಲನೆ, ನಿಮ್ಗೊಂದು ದೇವರ ಆಶೀರ್ವಾದ. ಗೇಟ್ವೇ ಅನ್ನೋದು ನಾನು ID ಕಾರ್ಡ್ ಅಂತ ಏನು ಹೇಳ್ತೇನೆ, ನಿಮಗೆ ದೇವರ ಆಶೀರ್ವಾದ, ನಿಮಗೆ ದೇವರ ಆಶೀರ್ವಾದ ಇದು. ನೀವು ಅಲ್ಲಿ ಹೋದ್ರೆ ನಿಮ್ಗೆ ಅಲೋ ಇದೆ. ನಂಗೆ ಇಲ್ಲ ಅಂತ ನಾನು ಸುಮ್ಮನೆ ಏನೋ ಟ್ರೈ ಮಾಡ್ಕೊಂಡ್ರೆ ನಾನು ಏನಾಗ್ತೀನಿ ಗೊತ್ತಲ್ಲೇ, ನಿಮ್ಮ ಊಹೆ ಆಗ್ಬಿಟ್ಟಿದ್ದು. ಈ 1920 ವೆಸ್ಟರ್ನ್ ಪೇವರ್ಸನ್ ಒಬ್ಬ ಯೂಸ್ ರೆಟ್ಲೇಜ್ ಅನ್ನೋರು ಈ 6000 ಮೀಟರ್ ಇರುವಂಥ ಈ ಕೈಲಾಸ ಪರ್ವತನ ಹತ್ತೋದಕ್ಕೆ ಟ್ರೈ ಮಾಡ್ತಾರೆ ನಾರ್ತಿಂದ. ಬಟ್ ಅವ್ರು ಫೇಲ್ ಆಗ್ತಾರೆ. ಮತ್ತು 1920 ವಿಲ್ಸನ್ ಆಲ್ಫೇನ್ ಇವರು ಅಷ್ಟೇ ಫೇಲ್ಯೂರೆ. ಮತ್ತು ಅದ್ರ ಜೊತೆಗೆ 1938 ಹರ್ಬರ್ಟ್ ಇಚ್ಚಿ ಅನ್ನೋರು ವೆಸ್ಟರ್ನ್ ಪರ್ಸನ್ನು ಟ್ರೈ ಮಾಡ್ತಾರೆ, ಅವ್ನ ಕೈಲೂ ಆಗಲ್ಲ. ಟಿಬೇಟ್ನ ಏನು ಚೈನಾ ಆಕ್ಯುಪೈ ಮಾಡ್ಕೊಂಡು ಆಕ್ಯುಪೈಡ್ ಲ್ಯಾಂಡ್ ಅನ್ನೋ ಥರ ಏನಿದು ಆಗುತ್ತೋ ಅದಾದಮೇಲೆ ಚೈನಾದವರು ಇಟಲಿಯ ಫೇಮಸ್ ಅಡ್ವೆಂಚರ್ ಜೊತೆ ಟೈಅಪ್ ಆಗಿ ರೈನಾಲ್ಡ್ ಮೆಸ್ನೋರ್ ಅನ್ನೋ ಒಂದು ವ್ಯಕ್ತಿನ ಈ ಪ್ರದೇಶಕ್ಕೆ ಈ ಒಂದು ಕೈಲಾಸ ಪರ್ವತ ಹತ್ತೋದಕ್ಕೆ ಕಳಿಸ್ತಾರೆ. ಆಗಲ್ಲ ಕಣ್ರಿ, ಶಿವ ಇರೋ ಸ್ಥಾನ ಅದು. ಮತ್ತು ಈ 2001 ಸ್ಪೈನ್ ದೇಶಕ್ಕೆ ಅನುಮತಿ ಕೊಡುತ್ತೆ, ಯಾರು ಈ ಚೈನಾದವರು. ಅವ್ರದ್ದೊಂದು ಟೀಮ್ ಬರುತ್ತೆ ಹತ್ತೋದಕ್ಕೆ. ಏನಾಗುತ್ತೆ ಹೇಳಿ, ಆಗಲ್ಲ ಕಣ್ರೆ. ಈಶ್ವರನ ಇಚ್ಛೆ ಇಲ್ಲದೆ ಚಿಕ್ಕ ಸೀಮೆನೂ ನಡೆಯಲ್ಲ ಅಂತ. ಅಂದರಲ್ಲಿ ಇವರು ಈಶ್ವರನ ಇಚ್ಛೆ ಇಲ್ದಂಗೆ ಕೈಲಾಸ ಪರ್ವತ ಹತ್ಬಿಡ್ತೀನಿ ಅಂದರೆ ದೇವ್ರು ಒಪ್ತಾರಾ ಹೇಳಿ ನೀವು? ಈ ಮೋರ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂದರೆ ಈ ಪರ್ಸನ್ಸಿಗೆ ಏನು ಅವರು ಇಟಲಿ ಪರ್ಸನ್ ಕರ್ಕೊಂಡು ಹಚ್ಚೋದಾಗಲಿ, ಸ್ಪೈನ್ ಅವ್ರನ್ನ ಕರ್ಕೊಂಡು ಹಚ್ಚೋದಾಗಲಿ, ಚೈನಾದವ್ರು ಏನು ಮಾಡ್ತಾರೆ, ಫೇಲ್ಯೂರ್ ಆಗ್ತಾರೆ. ಈ ಫೇಲ್ಯೂರ್ ಆದರೂ ಈಗ ಟೆಕ್ನಾಲಜಿ ಜಾಸ್ತಿ ಆಗಿದೆಯಲ್ಲ, ಟೆಕ್ನಾಲಜಿ ಜಾಸ್ತಿ ಆಗಿರೋದಕ್ಕೆ ಅವ್ರು ಏನು ಮಾಡ್ತಾರೆ, ಈ ಹೆಲಿಕಾಪ್ಟರ್ನ ಕಳಿಸ್ಕೊಡ್ತಾರೆ. ನಮ್ಮ ಒಂದು ಈಶ್ವರ ಸ್ಥಳಕ್ಕೆ, ನಮ್ಮ ಒಂದು ಈಶ್ವರ ನಿವಾಸಕ್ಕೆ ಹೆಲಿಕಾಪ್ಟರ್ನ ಕಳಿಸ್ಕೊಡ್ತಾರೆ. 2 ಸಲ ಕಳಿಸಿದ್ರು, 2 ಸಲ ಮೇಜರ್ ಆಕ್ಸಿಡೆಂಟ್ ಆಗುತ್ತೆ. ಅಲ್ಲಿಗೆ ಅವರು ಸುಮ್ಮನೆ ಆಗ್ತಾರೆ. ಇದ್ರ ಮೇಲೆ ಎಕ್ಸ್ಪೀರಿಯೆನ್ಸ್ ಮಾಡೋದು ಬೇಡ, ಇದು ಹೆಂಗಿದೆಯೋ ಹಂಗೆ ಬೇಡ ಅಂತ.
ಅದ್ರ ಜೊತೆಗೆ ಈ ಟೆಕ್ನಾಲಜಿ ತುಂಬ ಡೆವಲಪ್ ಆದಾಗ ಈ ಸ್ಪೈನ್ ಅವ್ರು ಬಂದಾಗ ಏನು ಮಾಡ್ತಾರೆ, ಈಗ ಇದು ಬೆಟ್ಟ ಅನ್ಕೊಳ್ಳಿ, ಇಲ್ಲೊಂದು GPS ಲೊಕೇಟ್ ಮಾಡಿ ಇಲ್ಲಿಂದ ಇಲ್ಲಿ ಮೇಲೆ ಹತ್ತಕ್ಕೆ ಒಂದು ಪಾಯಿಂಟ್ ಮಾಡ್ಕೊಂಡಿರ್ತಾರೆ. ಅವ್ರು ಇಲ್ಲಿಂದ ಇಲ್ಲಿ ನಡ್ಕೊಬರೋಷ್ಟಲ್ಲಿ ಈ ಪಾಯಿಂಟ್ ಅಲ್ಲಿ ಕಾಣಿಸಲ್ಲ, ಮೇ ಬಿ ಅದು ಇಲ್ಲೆಲ್ಲೋ ಶಿಫ್ಟ್ ಆಗಿರ್ತಾರೆ. ಕೈಲಾಸ ಅದೇನಾಗುತ್ತೆ, ಟೆಕ್ನಾಲಜಿ ಇಲ್ಲಿ GPS ಪಾಯಿಂಟ್ ಮಾಡ್ಕೊಂಡು ಹತ್ತಕ್ಕೆ ನೋಡಿದ್ರೆ GPS ಪಾಯಿಂಟ್ ಅಂದರೆ ಟೆಕ್ನಾಲಜಿ ಕೆಲಸ ಮಾಡಲ್ಲ ಅಂತ. ನಾನು ಅಂದರೆ ಟೆಕ್ನಾಲಜೀಸ್ ಅಲ್ಲಿ ಕೆಲಸ ಮಾಡಲ್ಲ. ಇವ್ರ ಮುಂದೆ ಎಲ್ಲ ಯಾವ ಟೆಕ್ನಾಲಜೀಸ್ ಕಂಡ್ರೆ ಏನು 5G ಯಾವ 4G ದೇವ್ರಿಗಿಂತ ಸ್ಪೀಡ್ ಇದೆಯಾ ನಾವು? ಆಗಿನ ಕಾಲದಲ್ಲಿ ಅವರು ಟೆಲಿಪತಿ ಮಾಡ್ತಿದ್ರು. ಇಲ್ಲಿ ಕೈಲಾಸ ಪರ್ವತದಲ್ಲಿ ಕೂತಂತ ಶಿವ ಇಲ್ಲಿ ಶ್ರೀಲಂಕಾದಲ್ಲಿರುವಂಥ ಭಕ್ತಕ್ಕೆ ಏನಾದ್ರು ಮಾತುಕತೆ ಮಾಡಬೇಕು ಅಂದ್ರೆ ಅಲ್ಲಿಂದ ಇಲ್ಲಿ ಸಂದೇಶನ ರವಾನ ಮಾಡ್ತಿದ್ರು. ದಟ್ ಈಸ್ ವಾಟ್ ಪವರ್ ಆಫ್ ಗಾಡ್ ಆ್ಯಂಡ್ ಹಿಂದೂ ಕಲ್ಚರ್ ಆ್ಯಂಡ್ ಧರ್ಮ. ಅಲ್ಲಿ ಸ್ಪಿರಿಚುವಲ್ ಆಕ್ಟಿವಿಟೀಸ್ ಇಯರ್ಲಿ ನಡೀತಾ ಇರುತ್ತಲ್ಲ, ಆ ಟೈಮಲ್ಲಿ ತುಂಬ ಭಕ್ತಾದಿಗಳಿಗೆ ಶಿವ ದರ್ಶನ ಕೊಟ್ಟಿದ್ದಾನೆ. ಮತ್ತು ಆ ಪ್ರದೇಶದ ಸುತ್ತಮುತ್ತ ಈಶ್ವರ ನೀಲಕಂಠ ಸ್ವರೂಪಿ ನಡೆದಾರುತ್ತಿರುವುದು ಪ್ರತ್ಯಕ್ಷವಾಗಿ ನೋಡಿದಂಥವ್ರು ಇದರ ಹೇಳಿರುವಂಥ ಮಾತಿದು. ಮತ್ತು ಈ ರಷ್ಯನ್ ಅಡ್ವೆಂಚರಿಸ್ಟ್ ಒಬ್ಬರು ಸೆರ್ಗಿ ಸ್ಟ್ರಿಯಾಟೋ ಅನ್ನೋರು ಈ ಪರ್ವತನ ಹತ್ತೋದಕ್ಕೆ ಟ್ರೈ ಮಾಡ್ತಾರಲ್ಲ, ಅವರೊಂದು ಅನುಭವ ಯಾವ ರೀತಿ ಶೇರ್ ಮಾಡಿದ್ದಾರೆ ಗೊತ್ತಾ? ಅವ್ರಿಗೇನು ಸೌಂಡ್ ಕೇಳಿಸಂಗೆ ಎದೆ ಬಡಿತ ಸೌಂಡ್ ಮಾತ್ರನೇ ಕೇಳಿಸೋ ಅಷ್ಟು ಒಂದು ವಿಚಿತ್ರ ಸಿಚುವೇಷನಲ್ಲಿ ಎಕ್ಸ್ಪೀರಿಯನ್ಸ್ ಆಗಿ ಒಂದು ತುಂಬ ಎನರ್ಜೆಟಿಕ್ ಆಗಿ ಅಡ್ವೆಂಚರಿಸ್ಟ್ ಆಗಿದ್ದಂಥವ್ರಿಗೂ ಫುಲ್ಲು ನಿರಾಸಕ್ತಿ, ಫುಲ್ಲು ಒಂಥರ ಎನರ್ಜಿ ಲಾಸ್ ಆಗಿಬಿಟ್ಟು ಮೈಂಡಲ್ಲಿ ಡಿಸ್ಟರ್ಬ್ ಆಗಿಬಿಟ್ಟು ಅವ್ರು ಆಚೆ ಬಂದುಬಿಟ್ರಂತೆ. ಅವ್ರು ಆಚೆ ಬಂದು ಏನು ಅಂದರೆ ತುದಿಗೆ ಏನು ಹತ್ತಕ್ಕೆ ಟ್ರೈ ಮಾಡ್ತಿರೋ ಅದಾಗಲ್ಲ ಅಂತೇಳಿ ಅವ್ರು ರಿಟರ್ನ್ ಬಂದಮೇಲೆ ಸ್ವಲ್ಪ ನಾರ್ಮಲ್ ಆಗೋರುತ್ತೆ. ಅವ್ರಿಗೆ ಆ ಎನರ್ಜೀಸ್ ಎಲ್ಲ ಏನು ಲಾಸ್ ಆಗಿತ್ತು ಅದೆಲ್ಲ ಆಮೇಲೆ ನಾರ್ಮಲ್ ಆಯಿತು ಅನ್ನೋ ಥರ ಅವ್ರು ಹೇಳಿದ್ದು. ಮತ್ತು ಅದ್ರ ಜೊತೆಗೆ ಈ ಎರ್ನಿಸ್ಟ್ ಮುಲಾದಾಶಿವ್ ಅಂತ ಒಬ್ಬರಿದ್ದಾರೆ, ಈ ರಷ್ಯನ್ ಡಾಕ್ಟರ್, ಇವರು ಫೇಮಸ್ ಡಾಕ್ಟರ್ ಪ್ಲಸ್ ಅಡ್ವೆಂಚರಿಸ್ಟ್. ಇವರು ಇದನ್ನು ಹತ್ತೋದಕ್ಕೆ ಟ್ರೈ ಮಾಡ್ತಾರೆ. ಎಲ್ಲರೂ ವೆಸ್ಟರ್ನ್ಸ್ ಹೆಸರುಗಳೇ ಬರುತ್ತೆ. ನಮ್ಮ ಧರ್ಮ, ನಮ್ಮ ಭಾರತದವರು ಈ ಒಂದು ಸಾಹಸ ಮಾಡೋಕ್ಕೆ ಯಾರು ಹೋಗಿದ್ದಾರೆ ಅಂದರೆ ಅವನು ದೆವ್ವಹಿಡಿದವರಾಗಿರ್ತಾನೆ ಹೊತ್ತು ದೈವ ಪಾಲನೆಯಲ್ಲಿ ಅಂದರೆ ಧರ್ಮ ಪಾಲನೆಯಲ್ಲಿ ಇರೋರಾಗಿರಲ್ಲ. ದೊಡ್ಡವ್ರು ಏನಾದ್ರು ಹೇಳಿದ್ಮೇಲೆ ನಾವು ಕಣ್ಮುಚ್ಕೊಂಡು ಕೇಳಬೇಕು. ನಮ್ಮ ಧರ್ಮ ನಮ್ಗೆ ತಿಳಿಸಿರೋದು. ದೊಡ್ಡವ್ರು ಹೇಳಿದ್ದನ್ನ ಮತ್ತೆ ಪ್ರಶ್ನೆ ಮಾಡಿ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡೋಕೆ ಹೋಗ್ತೀವಿ ಅಂದರೆ ಈಸ್ ಆಲ್ರೆಡಿ ಇನ್ ಟು ದ ವೆಸ್ಟರ್ನ್ ಕಲ್ಚರ್ ಅನ್ನೋ ಥರ. ಎರ್ನೆಸ್ಟ್ ಮುಲಾದಾಶಿವ್ ಏನು ಹೇಳ್ತಾನೆ ಅಂದರೆ, ಈ 100 ಪಿರಮಿಡ್ಸ್ ಹಾಕಿದ್ರೆ ಯಾವ ಶೇಪ್ ಬರುತ್ತೋ ಅದು ಕೈಲಾಸ ಪರ್ವತ ಅನ್ನೋ ಥರ ಅವ್ರು ಹೇಳ್ತಾರೆ. ಈಗ ಕೈಲಾಸ ಪರ್ವತ ಬಂದ್ಬಿಟ್ಟು ಪ್ರಪಂಚದಲ್ಲೇ ಯಾವುದು ಇದಕ್ಕೆ ಸಿಮಿಲರ್ ಆಗಿರುವಂಥ ಪರ್ವತ ಯಾವುದು ಇಲ್ಲ ಅನ್ನೋದು ಅವರು ಮಾತಲ್ಲೇ ಹೇಳ್ತಾರೆ. ಮತ್ತು ಈ ಒಂದು ಕೈಲಾಸ ಪರ್ವತ ಹತ್ತೋದು ಬ್ಯಾನ್, ಅದು ಇಟ್ಸ್ ಇಲ್ಲಿಗಲಿ ಅಫೆನ್ಸು, ಬ್ಯಾನ್ ಅನ್ನೋ ಥರ ಇರುತ್ತೆ. ಏನಕ್ಕೆ ಅಂದರೆ ಪ್ರಪಂಚದಲ್ಲಿ ತುಂಬ ಧರ್ಮಪಾಲನೆ ಮಾಡುತ್ತಿರುವಂಥ ಅವರು ಈ ಒಂದು ಕ್ಷೇತ್ರನ ದೈವ ಕ್ಷೇತ್ರ ಅಂತ ತಿಳ್ಕೊತಾರೆ. ಈ ಕ್ಷೇತ್ರ ಹತ್ತೋದು ಅವ್ರ ಪ್ರಕಾರ, ನಿಮ್ಮ ಪ್ರಕಾರ ಪಾಪದ ಕೆಲಸ. ಹತ್ತೋದಕ್ಕೆ ಪರ್ಮಿಷನ್ ಇಲ್ಲ. ಯಾವುದೇ ಹೇಳಿದ್ನಲ್ಲ, ಈ ವೆಸ್ಟರ್ನ್ ಅವರು ಇನ್ಫ್ಲೂಯೆನ್ಸ್ ಮಾಡಿಕೊಂಡು, ಆ ಚೈನಾದವರು ಸಪೋರ್ಟ್ ಮಾಡಿಕೊಂಡು ಏನೋ ಟ್ರಯಲ್ಗಳು ಮಾಡ್ತಾರೆ ಅವಾಗ. ಬಟ್ ಹೇಳಿದ್ನಲ್ಲ, ಈಶ್ವರನ ಇಚ್ಛೆ ಇಲ್ಲದೆ ಸೀಮೆನೂ ನಡೆಯಲ್ಲ ಅಂತ. ಇವಾಗ ಇಷ್ಟೇನು ಹೇಳಿದ್ನೋ ಇಷ್ಟು ಬಂದ್ಬಿಟ್ಟು ಇದು ಮೂಢನಂಬಿಕೆ ಅಂತೇಳಿ ಪ್ರೂವ್ ಮಾಡೋಕೆ ಹೋಗಿರೋರೆಲ್ಲ ಏನಾಗಿದ್ದಾರೆ ಗೊತ್ತಾ? ಎಲ್ಲ ಸತ್ತೋಗ್ಬಿಟ್ಟಿದ್ದಾರೆ ಕಣ್ರೆ. ಈ ಮಹಾಭಾರತ ರಾಷ್ಟ್ರೀಯರಾಮಾಯಣದಲ್ಲಿ ನೀವು ಯಾವ ಥರ ನೋಡಿದ್ರು ಈ ಕೈಲಾಸ ಪರ್ವತ ಅನ್ನೋದು ನಮಗೆ ತಂದೆ ಸ್ವರೂಪಿಯಾಗಿ ತೋರಿಸ್ತಾರೆ. ಈ ಮಾನಸ ಸರೋವರಿ ಪಾರ್ವತಿ ದೇವಿಯ ಸ್ವರೂಪಿ ಅಂತೇಳಿ ನಮ್ಮ ಒಂದು ಹಿಂದುತ್ವದ ವಿಶ್ವಾಸ. ಶ್ರೀರಾಮಾಯಣದಲ್ಲಿ ರಾಮ ಲಕ್ಷ್ಮಣ, ಮಹಾಭಾರತದಲ್ಲಿ ಪಾಂಡವರು, ವಸಿಷ್ಠರು, ಅರುಂಧತಿ, ಶಂಕರಾಚಾರ್ಯ. ನಮ್ಮ ಒಂದು ಪುರಾಣ ತಿಳಿಸೋದೇನಂದ್ರೆ ಇವರೆಲ್ಲ ಈ ಜಾಗಕ್ಕೆ ಹೋಗಿದ್ರು, ಇವರೆಲ್ಲ ದೈವ ಸ್ವರೂಪಗಳು, ಇವ್ರ ಕೈಲಾಗುತ್ತೆ, ಅವ್ರು ಹೋಗಿದ್ರು. ಈ ವೆಸ್ಟರ್ನ್ ಅವರು ಮಧ್ಯದಲ್ಲಿ ಬಂದ್ಬಿಟ್ಟು ನಿಮ್ದೆಲ್ಲ ಮೂಢನಂಬಿಕೆ ಅಂದರೆ ದೇವ್ರು ಏನು ಮಾಡ್ತಾನೆ? ಈ ಮಾನಸ ಸರೋವರದಲ್ಲಿ ಸ್ನಾನ ಮಾಡಿ ಕೈಲಾಸ ಪರ್ವತನ ದರ್ಶನ ಮಾಡ್ಕೊಂಡ್ರೆ ನಿಮ್ಗೊಂದು ಪುನರ್ಜನ್ಮ ಅಂತಾನೂ ಇರುತ್ತೆ. ನಿಮ್ಮೊಂದು 7 ಜನ್ಮದ ಪಾಪ ಕರ್ಮಗಳು ತೊಳಗುತ್ತೆ. ಇದು ನಮ್ಮ ಪುರಾಣ, ಇದು ನಮ್ಮ ಧರ್ಮ ನಮ್ಗೆ ಹೇಳ್ಕೊಡೋದು. ಈ ಕೈಲಾಸ ಪರ್ವತದಲ್ಲಿ ಅಲ್ಟಿಮೇಟ್ ಆಗಿ ನಾನು ಈ ಎಪಿಸೋಡಲ್ಲಿ ಏನೋ ಕೇಳಕ್ಕೆ ಬರ್ತೀನಿ ಅಂದರೆ, ಕಣ್ಣಲ್ಲಿ ನೋಡಿ ಪದಗಳಲ್ಲಿ ಪದ ಬಳಕೆ ಮಾಡಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗದೇ ಇರುವಂತಹ ಇದೊಂದು ದೈವಾದ್ಭುತ ಸ್ಥಳ ಇದು. ಈ ಒಂದು ಅದ್ಭುತ ಸ್ಥಳನ ಪದ ಬಳಕೆ ಮಾಡಿ ಒಂದು 4-5 ಪದ ಜೋಡಣೆ ಮಾಡಿ ಅದ್ಭುತನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಕಣ್ಣಲ್ಲಿ ನೋಡಿರೋರು ಗೊತ್ತಾಗುತ್ತೆ. ಯಾಕಂದರೆ ದೇವ್ರನ್ನ ಟಚ್ ಮಾಡಬೇಕಂದ್ರೆ ಕೈಲಾಸ ಪರ್ವತ ನೀವು ಒಂದ್ಸಲ ನೋಡಬೇಕಷ್ಟೆ. ಇಷ್ಟು ಹೇಳ್ತಾ ನಾನು ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಇನ್ನೂ ಡೆಪ್ತ್ ಡೀಟೇಲ್ಸಲ್ಲಿ ಮತ್ತೆ ಬರ್ತೀನಿ. ಎಪಿಸೋಡ್ 12 ತೊಗೊತೀನಿ, ಕೈಲಾಸ ಪರ್ವತ ಎಪಿಸೋಡ್ 12 ತೊಗೊತೀನಿ. ಟಿಲ್ ದೆನ್ ಥ್ಯಾಂಕ್ ಯು ಅಟ್ ಮೆಗಾ ಯೋಗಿ 117.